ಅನಿಲ್ ಅವರೇ, ನನ್ನ ಪ್ರಶ್ನೆ ಇನ್ನೊಂದಿದೆ ಇಲ್ಲಿ. ಈಗ ಆಯಿತು, ಈಗ ಯಾರೋ ಒಬ್ರು, ಈಗ ಮೊನ್ನೆ ನಾವು ಸುದ್ದಿ ಓದ್ತಿರೋದೇನೋ ದರ್ಶನ್ಗೆ ಕಾಸಿದೆ, ನಾಗನ್ಗೆ ಕಾಸಿದೆ, ಇನ್ಯಾರೋ ಸೈಕಲ್ ರವಿ ಹುಡುಗರಿಗೆ ಕಾಸಿದೆ, ಬೇಕರಿಗೂ ಕಾಸಿದೆ ಅಂತ ಮಾತಾಡ್ತೀವಿ. ಒಬ್ಬ ಖೈದಿ ಬಳಿಯಲ್ಲಿ ಕಾಸಿಲ್ಲ, ಆದರೆ ಅವನು ಚಟಚಕ್ರವರ್ತಿ, ಚಟಗಳಿದೆ ಅವನಿಗೆ, ಜೈಲೊಳಗಡೆ ಬಂದುಬಿಟ್ಟ. ಅವನೇನು ಮಾಡ್ತೀರಾ? ಅವನೇನು ಮಾಡ್ತಾನೆ ಒಳಗಡೆ, ಜೈಲೊಳಗಡೆ? ಹಾಗಾದರೆ ಅನಿಲ್ ಕೇಳಿಸ್ತಾ ಇದೆಯಾ? ಕಾಸಿಲ್ಲ ಒಬ್ಬ ಖೈದಿ ಬಳಿಯಲ್ಲಿ, ಅದೇ ಚಟ ಇದೆ ಅವನಿಗೆ, ಏನು ಮಾಡ್ತಾನೆ ಅವನು ಜೈಲೊಳಗಡೆ? ಸರ್ ಭಿಕ್ಷೆ ಪಡ್ತಾನೆ, ಎಲ್ಲ ಕಾಲು ಹಿಡ್ಕೊಂತಾನೆ. ಅಣ್ಣ ಕೈ ಮುಗಿತೀನಿ ಅಣ್ಣ, ಒಂದು ಬಿಡಿ ಕುಡಿ, ಒಂದು ಸಿಗರೇಟ್ ಕುಡಿ ಅಂತ ಕೇಳ್ತಾನೆ. ಒಂದು ಸಿಗರೇಟ್ 100 ರೂಪಾಯಿ ಸರ್ ಜೈಲಲ್ಲಿ. ಒಂದು ಸಿಗರೇಟ್ 100 ರೂಪಾಯಿ? 100 ರೂಪಾಯಿ. ಮದ್ಯ ಸಿಗುತ್ತಾ? ತುಂಬಾ ರೇರ್ ಸರ್. ಮದ್ಯ ರೇರು? ಅದು ರೇರು. ಟ್ಯಾಬ್ಲೆಟ್ ಸಿಗುತ್ತೆ, ಸಿರಫ್. ಗಾಂಜಾ ಸಿಗುತ್ತೆ, ಅದಿದ್ದೇ ಇದೆ ಸರ್, ಆಲ್ಮೋಸ್ಟ್ ಇರಲೇಬೇಕು, ಅದು ಇಲ್ಲ ಅಂದ್ರೆ ಇಲ್ಲ. ಓಕೆ, ಗಾಂಜಾನು ಸಿಗುತ್ತೆ. ಎಷ್ಟು? 100 ಗ್ರಾಮ್ ಗಾಂಜಾ ಅಂದ್ರೆ ಎಷ್ಟು ಸರ್? ಆಕ್ಚುಲಿ ಒಂದು 5 ಸಿಗರೇಟ್ ಆಗುವಷ್ಟು ಗಾಂಜಾ ಬೇಕು ಅಂದ್ರೆ ನನಗೆ ಗೊತ್ತಿರೋ 500 ರಿಂದ 1000 ರೂಪಾಯಿ. 1000 ರೂಪಾಯಿ ಕೊಟ್ಟರೆ ಅದು ಸಪ್ಲೈ ಮಾಡ್ತಾರೆ. ಈ ಜೈಲಲ್ಲಿ ಫೈನಾನ್ಸ್ ವ್ಯವಹಾರ ಎಲ್ಲ ಆಗುತ್ತಂತೆ? ಹೌದು ಸರ್, ಫೈನಾನ್ಸ್. ಹೌದು ಸರ್, ಇದೆ ಫೈನಾನ್ಸ್. ಹೌದು, ನೀವು 5000 ತಗೊಂಡ್ರೆ ದಿನದ ಬಡ್ಡಿ. ಹೌದು, ನಾವೆಲ್ಲ ಆಚೆ ಬಂದ್ರೆ ಜೋರ ಕಿರ್ಚಾಡ್ತಾ ಇರ್ತೀವಿ, ಮೀಟರ್ ಬಡ್ಡಿ ಅಂತೆ, ಡಬಲ್ ಮೀಟರ್ ಅಂತೆ, ಇದೆಲ್ಲ ಮಾತಾಡ್ತಾ ಇರ್ತೀವಲ್ಲ ನಾವು. ಜೈಲೊಳಗಡೆ ಬಡ್ಡಿ ನಡೆಯುತ್ತೆ ಅಂದ್ರೆ ಆಶ್ಚರ್ಯ ಆಗಲ್ವಾ ಜನಗಳಿಗೆ ಅಂತ? ಹೌದು, ಜೈಲೊಳಗೆ ಹೆಂಗೆ ಸರ್, ಅದನ್ನು ಹೆಂಗೆ ಆಚೆ ತೆಗೆಯೋದು? ಯಾರು ಹೇಳಿದ್ರೆ ಮಾಡಬೇಕು, ಇಲ್ಲಾಂದ್ರೆ ಈಗ ನಾನು ಈಗ ಎಕ್ಸಾಂಪಲ್, ನಾನು ಯಾರೋ ಒಬ್ಬನ ಹತ್ರ ಇಸ್ಕೊಂತೀನಿ, 10,000 ರೂಪಾಯಿ ಇಸ್ಕೊಂತೀನಿ, ಜೈಲೊಳಗಡೆ ಕೊಡ್ತಾನ ನಿಮ್ಗೆ ದುಡ್ಡು? ಜೈಲೊಳಗೆ ಕೊಡ್ತಾನೆ. ನಿಮಗೆ ಊಟಗಳಿಗೆ ಅದು ನೀವು ಖರ್ಚು ಮಾಡ್ಕೋತೀರಾ? ಊಟನೋ ನಿಮ್ದು ನೀವು ಪರ್ಸನಲ್ ನೀವೇಂದ್ರೂ ಮಾಡ್ಕೊಳ್ಳಿ, ಇಲ್ಲ ನೀವು ಯೂಸ್ ಆಡ್ಬೋದು, ಇಸ್ಬಿಟ್ಟು ಅಲ್ಲ, ಅದು ನಡೆಯುತ್ತೆ ಅಲ್ಲಿ, ನಡೆಯುತ್ತೆ. ಓಕೆ, ಈಗ ಸರ್ ಟೈಮ್ ಪಾಸ್ ಆಗ್ಬೇಕು, ಏನ್ ಮಾಡ್ತಾರೆ ಸರ್? ಈಗ ಜೈಲು ಅಂತೀರಾ, ಸರಿ ಒಪ್ಕೊಂಡೆ ಸರ್. ಹಂಗಾರೆ ಜೈಲಲ್ಲಿ ಮನುಷ್ಯರಲ್ವಾ ಅವರು? ಅವ್ರು ಚುಚ್ಚಿದ್ರೆ ರಕ್ತ ಬರಲ್ವಾ ಅವ್ರಿಗೂ ಜ್ವರ ಬರಲ್ವಾ? ಮತ್ತೆ ಏನ್ ಮಾಡಕ್ಕಾಗಲ್ಲ ಸರ್, ಏನು ಮಾಡಕ್ಕಾಗಲ್ಲ ಸರ್. ಈಗ ಅವ್ರು ಕೆಲವ್ರು ಏನ್ ಹೇಳ್ತಾರೆ, ಆಚೆ ಕಡೆ ಇದ್ರೆ ಹೆಂಗೋ ಮನವರ್ತನೆ ಮಾಡ್ಕೊಬಹುದು, ಹೌದಪ್ಪ ನಾವು ಮಾಡೋ ತಪ್ಪು ಅಂತ ಹೇಳ್ಬೋದು. ಅಲ್ಲಿ ಏನು ಇರೋರೆಲ್ಲ ಕೇಸ್ ಮಾಡ್ರವ್ರೆ, ಆಮೇಲೆ ಕೆಲವರು ಅಮಾಯಕರು ಅವ್ರೆ. ಬಟ್ ಅನಿಲ್ ನೆಲದ ಕಾನೂನು ಏನು ಮಾತಾಡುತ್ತೆ ಅಂದ್ರೆ, ಅನಿಲ್, ನೆಲದ ಕಾನೂನು ಪ್ರಕಾರ ನಾನು ಒಂದೆರಡು ಸಾಲ ಕೇಳ್ಬಿಡ್ತೀನಿ, ನೀವು ಸಿಕ್ಕಿದ್ರೆ ಕೇಳ್ಬಿಡ್ತೀನಿ. ನಾನು ವಿಷಯ ಇಷ್ಟೇ ನಂದು. ಈಗ ಜೈಲನ್ನೋ ವ್ಯವಸ್ಥೆನೆ ಹೊರಗಡೆ ನೀನೇನೋ ಮಾಡಬಾರದು ಮಾಡಿದ್ಯಾ ಅಂತ ಎಲ್ಲರೂ ಮಾಡಿದ್ದಾರೆ ನಾನು ಹೇಳ್ತಿಲ್ಲ, ಅಲ್ಲಿ ಕೆಲವು ನಿರಪರಾಧಿಗಳು ಇರಬಹುದು, ಅರ್ಥ ಆಯ್ತಾ? ಏನೋ ಇಲ್ಲಿ ಮಾಡಬಾರದು ಮಾಡಿದ್ಯಾ, ತಪ್ಪು ಮಾಡಿದ್ಯಾ, ನೀನು ಶಿಕ್ಷೆಗೆ ಅಂತ ನೀನು ಒಳಗಡೆ ಕಳಿಸಿರೋದು. ನೀನು ಇಲ್ಲಿ ಹೊರಗಡೆ ಇದ್ದಂತೆ ನಾನು ಸಿಗರೇಟ್ ಸೇತೀನಿ, ಗಾಂಜಾ ಸೇತೀನಿ, ನಾನು ಬಿರಿಯಾನಿ ತಿನ್ಕೋತೀನಿ, ನಾನು ಎಣ್ಣೆ ಹೊಡ್ಕೊಂಡು ಆರಾಮಾಗಿ ಅಲ್ಲಿರ್ತೀನಿ ಅಂತ ಹೇಳಿದ್ರೆ ಶಿಕ್ಷೆ ಕೊಟ್ಟಂಗೆ ಆಯ್ತಾ? ನಿನ್ನ ಮನಸ್ಸು ಪರಿವರ್ತನೆ ಆಯ್ತಾ ಅಂತ ನ್ಯಾಯ ಮಾತಾಡುತ್ತೆ, ಕಾನೂನು ಮಾತಾಡುತ್ತೆ. ಇದು ಮನುಷ್ಯತ್ವ ಅಲ್ಲ, ಇದು ಕಾನೂನು. ಇದು ಅವಾಗ ಏನು ಹೇಳ್ತೀರಿ ನೀವು ಅದಕ್ಕೆ? ಸರ್, ಇವಾಗ ಕ್ವಾರಂಟೈನ್ ಅಂತ ಮಾಡಿದ್ದಾರೆ ಬೆಂಗಳೂರು ಜಿಲ್ಲೆಯಲ್ಲಿ. ಕ್ವಾರಂಟೈನ್ ಈಗ ಯಾವ್ದೋ ಕಾಲ ಆಗೋಯ್ತು, ಕ್ವಾರಂಟೈನ್ ಹೋಗಿ. ಈ ಕ್ವಾರಂಟೈನ್ ಇಂದ ನೀವು ಮೇನ್ ಜೈಲ್ ಬರೋಕೆ 1 ಲಕ್ಷ ರೂಪಾಯಿ ಕೊಡಬೇಕು. ಓಕೆ, ನೀವು ಇಮಿಡಿಯೇಟ್ ಬರ್ತೀನಿ ಅಂದ್ರೆ ಆಯ್ತಾ? ಈ ಕ್ವಾರಂಟೈನ್ ಅಂತಾರೆ, ಯಾರಿಗಿದೆ ಸರ್ ಕ್ವಾರಂಟೈನ್ ಇವಾಗ? ಏನಕ್ಕೆ ಸರ್ ಅದು ಕ್ವಾರಂಟೈನ್? ಓಕೆ, ಆ ಕ್ವಾರಂಟೈನ್ ಅನ್ನೋದೇ ದುಡ್ಡು ಮಾಡೋಕ್ಕೋಸ್ಕರ ಕ್ವಾರಂಟೈನ್. ಅಲ್ಲಿ 15 ದಿವಸ ಇದ್ದು ಆಮೇಲೆ ಒಳಗಡೆ ಬಿಡ್ತಾರೆ. ಓಕೆ, 15 ದಿವಸ ಚಿತ್ರಿಂಸೆ, ಅಲ್ಲಿ ಕೊಡೋ ಬೆಡ್ಶೀಟ್ ನೋಡ್ಬಿಟ್ರೆ ನೀವು ಏನಂತೀರೋ ಸರ್, ಹಂಗಿರುತ್ತೆ. ಏನು ಅನಿಲ್, ಬಿರಿಯಾನಿ ಕತೆ ಏನು ಸರ್? ಬಿರಿಯಾನಿ ಬಂದೇ ಬರುತ್ತೆ, ನೀವು ದುಡ್ಡು ಕೊಟ್ರೆ ಅವರೇ ತಗೊಂಡ್ ಕೊಡ್ತಾರೆ. ಎಷ್ಟೊಂದು ಬಿರಿಯಾನಿ ಎಷ್ಟಲ್ಲಿ ಜೈಲೊಳಗಡೆ ಸರ್? 500. ಮಟನ್ ಬಿರಿಯಾನಿ ಬೇಕು ಅಂದ್ರೆ 800 ರಿಂದ 1000, ಮಟನ್ ಚಿಕನ್ ಬಿರಿಯಾನಿ ಬೇಕು ಅಂದ್ರೆ 300 ರಿಂದ 500. ಓಕೆ, ಇದು ಟೂತ್ ಪೇಸ್ಟ್, ಬ್ರಷ್, ಸೋಪು, ಶಾಂಪು ಸರ್ ಎಲ್ಲ ದುಡ್ಡು. ಅದೇ ಎಷ್ಟೆಷ್ಟು ಇರ್ತದೆ ರೇಟ್ ಅಂದ್ರೆ? ಡಬಲ್ 3 ಪಟ್ಟು ಅಂತ ಕೇಳ್ಪಟ್ಟಿದ್ದೀನಿ, ಅದಕ್ಕೆ ಕೇಳ್ತಾ ಇದ್ದೀನಿ ಸರ್. ಇವಾಗ ಬ್ಲಾಕ್ ಅಲ್ಲಿ ಇದ್ರೆ ಒಂದು ರೇಟು, ಸೆಲ್ ಅಲ್ಲಿ ಇದ್ರೆ ಒಂದು ರೇಟು. ಈಗ ಎಕ್ಸಾಂಪಲ್ ಸೆಲ್ ಅಲ್ಲಿ ಇರ್ತಾರೆ, ಈಗ ಜನಾರ್ದನ್ ರೆಡ್ಡಿ ಇದ್ರಲ್ಲ ಸೆಲ್ಲು, ಆ ತರ ಅಲ್ಲಿ ನೀವು ಹೋಗ್ಬೇಕು ಅಂದ್ರೆ ಒಬ್ಬನಿಗೆ ಏನಿಲ್ಲ ಅಂದ್ರೂ ವಾರಕ್ಕೆ ಇಷ್ಟು ಅಂತ ಪೇಮೆಂಟ್ ಕೊಡ್ಬೇಕು, ಮಿನಿಮಮ್ 25 ರಿಂದ 30 ಸಾವಿರ. ಈಗ ಈ ದರ್ಶನ್ ಇಲ್ಲಿ ಕೂತಿದಾರಲ್ಲ, ಇವ್ನ್ಯಾರೋ ವಿಲ್ಸನ್ ಗಾರ್ಡನ್ ಆಗ ದರ್ಶನ್, ಕುಳ್ಳಾಸಿನ ಇವರೆಲ್ಲ ಇದಾರಲ್ಲ, ಈ ತರ ಸ್ವಲ್ಪ ನಾನು ಆರಾಮಾಗಿರ್ಬೇಕು, ಡಿಸ್ಟರ್ಬೆನ್ಸ್ ಇರಬಾರ್ದು, ನನಗೆ ನಾನು ಏನ್ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಇರ್ತೀನಿ ಅನ್ನೋ ಸ್ಥಿತಿಗೆ ಇರಬೇಕು ಅಂದ್ರೆ ಮನುಷ್ಯ ಅಂದಾಜು ಒಂದು ದಿನಕ್ಕೋ ಒಂದು ತಿಂಗಳಿಗೆ ಎಷ್ಟು ಖರ್ಚು ಮಾಡಬೇಕಾಗತ್ತೆ ಅಂತ? ಸರ್ ವಾರಕ್ಕೆ 50,000 ರಿಂದ 1 ಲಕ್ಷ. ಒಂದು ವಾರಕ್ಕೆ 50,000 1 ಲಕ್ಷ ಖರ್ಚು ಮಾಡಬೇಕು. ಹೌದು. ಈ ತರ ಇರ್ಬೋದು, ರಾಯಲ್ ಆಗಿ ಇರ್ಬೋದು ಸರ್. ಯಾರು ಕೇಳಲ್ಲ, ಏನು ಇಲ್ಲ, ಯಾರು ಬರಲ್ಲ. ಅಂದ್ರೆ ಈಗ ಅವರು ಏನಂದ್ರೆ ಅವರಿಂದ ತೊಂದರೆ ಆಗದಿದ್ರೆ ಸಾಕು ಅನ್ನೋ ಲೆವೆಲ್ಗೆ ಅಧಿಕಾರಿಗಳು ಇರ್ತಾರ ಅಂತ? ಸರ್ ಏನು ಮಾಡಕ್ಕಾಗಲ್ಲ ಸರ್, ಈಗ ಅಧಿಕಾರಿಗಳು ದುಡ್ಡು ಕೊಟ್ಟು ಬಂದಿರ್ತಾರೆ, ಈಗ ಅವರು ರಿಕವರಿ ಮಾಡ್ಬೇಕು, ಏನ್ ಮಾಡ್ತೀರಾ ಸರ್? ಫೈನಲಿ ಮಾತಾಡೋದು ದುಡ್ಡು. ಓಕೆ, ಹಿಂಗಿದೆ ಸರ್ ಪರಿಸ್ಥಿತಿ. ಇದು ಯಾರು ಬಂದ್ರು ಇಷ್ಟೇನಾ? ಸರ್ಕಾರ ಯಾವ್ದಾದ್ರು ಇರ್ಲಿ, ಅಧಿಕಾರಿ ಯಾವ್ದಾದ್ರು ಇರ್ಲಿ, ಖಡಕ್ ಆಫೀಸರ್ ಅಂತೆ, ಸ್ಟ್ರಿಕ್ಟ್ ಅಂತೆ, ಅವರು IPS ಅಂತೆ, ಇವರು IPS ಅಂತೆ. ಸರ್ ಒಳ್ಳೆಯವರು ಇದಾರೆ ಅಧಿಕಾರಿಗಳು, ಪಾಪ ಚಪ್ಪಲಿ ಇಲ್ದೇ ಇರೋರು ಚಪ್ಪಲಿ ಕೊಡ್ಸಿದ್ದಾರೆ ಕೆಲವರು. ಓಕೆ, ನಮ್ಮ ಮರಿಗೌಡ್ರು ಅಂತ ಇದ್ರು, ಧಾರವಾಡದಲ್ಲಿ ಇದ್ರು, ಅವರು ಎಷ್ಟೋ ಜನಕ್ಕೆ ರಿಲೀಸ್ ಆಗೋದು ದುಡ್ಡು ಇಲ್ದೇ ಇರೋರು ದುಡ್ಡು ಕೊಟ್ಟಿದ್ದಾರೆ, ಪೆರೇಲ್ ಆಗೋರ್ಗೆ ದುಡ್ಡು ಇಲ್ದೇ ಇರೋರು ಸಹಾಯ ಮಾಡಿದ್ದಾರೆ, ಸಹಾಯ ಮಾಡೋರು ಇದ್ದಾರೆ ಸರ್. ಒಳ್ಳೆ ಅಧಿಕಾರಿ ಇದ್ದಾರೆ, ಇಲ್ಲ ಅಂತ ಅಲ್ಲ, ಊಟ ಕೊಡ್ಸೋರು ಇದ್ದಾರೆ, ಏನಪ್ಪ ನಿಮ್ ಕಷ್ಟ ಅನ್ನೋರು ಇದ್ದಾರೆ. ಕೆಲವರು ಏನು ಕೇಳಲ್ಲ ನಿಮ್ನ, ಅಲ್ಲೇನಿದೆ ಅವನ ಹತ್ರ ಮಾತಾಡು ಅಂತಾರೆ. ಅಲ್ಲಿರೋ ಸಣ್ಣ ಪಟ್ಟ ಅಧಿಕಾರಿಗಳಿಲ್ಲ, ಏನ್ ಮಾಡ್ತಾರೆ, ಅವ್ರದ್ದೇ ಕಲೆಕ್ಷನ್. ಆಮೇಲೆ ಈ ಸಜ್ಜದವ್ರು ಏನಿದ್ದಾರೆ, ಈ ಸಜ್ಜದವರು ಒಂಥರ ಮಿನಿ ಪೊಲೀಸ್ ಅವ್ರು ಇದ್ದಂಗೆ, ಅಲ್ಲಿ ಅವ್ರದೇ ಕಲೆಕ್ಷನ್ ಎಲ್ಲ.
ಓಕೆ ಓಕೆ ಬಟ್ ಇನ್ನೊಂದೇನು ಪ್ರಶ್ನೆ ಇತ್ತು ಅಂತ ಹೇಳಿದ್ರೆ ಇದೀಗ ಈ ಜೈಲಲ್ಲಿ ಮಾರಾಮಾರಿಗಳು ಅವು ಇವು ಅಂತೆಲ್ಲ ಕೇಳ್ಪಡ್ತೀವಲ್ಲ ಇದೆಲ್ಲ ಏನಕ್ಕಾಗತ್ತೆ ಅಲ್ಲಿ? ಸರ್ ಮಾಮೂಲು ದುಶ್ಮನ್ ಇರುತ್ತೆ, ಅವ್ನು ಬೈದಿರ್ತಾನೆ, ಅವನು ಬೈದಿರ್ತಾನೆ ಆಚೆ ಕಡೆ. ಓಕೆ, ಆಪೋಸಿಟ್ ಎದುರುಗಳ ಸಿಕ್ಕಿದಾಗ ಕ್ಲಾಶ್ ಆಗುತ್ತೆ. ಓಕೆ. ನಾನು ಮತ್ತೆ ಮಾತಾಡಿಸ್ತೀನಿ ಅನಿಲ್ ಮತ್ತು ಸುಷ್ಮಿತಾ ಅವ್ರಿಗೆ, ಇಬ್ಬರೂ ನಾನು ಮತ್ತೆ ಮಾತಾಡಿಸ್ತೀನಿ.